ಧಾರವಾಡ ಜಿಲ್ಲೆಯ ಕಲಘಟಗಿ ಈಗ ಅಕ್ಷರಶಃ ಮಿನಿ ಕಾಶ್ಮೀರದಂತಾಗಿತ್ತು. ಬೇಸಿಗೆಯ ಬಿಸಿಲಿಗೆ ತತ್ತರಿಸಿದ ಜನತೆಗೆ ವರುಣ ತಂಪೆರೆಯುವ ಬದಲು ಬಿಳಿ ಬಣ್ಣದ ಆಲಿಕಲ್ಲುಗಳ ರಾಶಿಯನ್ನೇ ಸುರಿಸಿದ್ದಾನೆ. ನೋಡಿ ಈ ದೃಶ್ಯಗಳನ್ನ. ಇದು ಕಾಶ್ಮೀರದ ಹಿಮಪಾತವಲ್ಲ, ಇದು ನಮ್ಮ ಕಲಘಟಗಿ ತಾಲೂಕಿನ ಮಾಚಾಪುರ ಗ್ರಾಮ ಹಾಗೂ ಮುಂಡಗೋಡು ಹೆದ್ದಾರಿಯ ಸ್ಥಿತಿ. ಮಂಗಳವಾರ ಸಂಜೆ ಸುರಿದ ಭೀಕರ ಆಲಿಕಲ್ಲು ಮಳೆಗೆ ಇಡೀ ಪ್ರದೇಶವೇ ಬಿಳಿ ಹೊದಿಕೆ ಹೊದ್ದಂತಾಗಿದೆ. ರಸ್ತೆಯ ಮೇಲೆ ಬರೋಬ್ಬರಿ 4 ರಿಂದ 5 ಇಂಚಿನಷ್ಟು ದಪ್ಪ ಆಲಿಕಲ್ಲುಗಳ ಪದರ. ಎಷ್ಟರ ಮಟ್ಟಿಗೆ ಅಂದರೆ ಕೆಎಸ್ಆರ್ಟಿಸಿ ಬಸ್ ಸೇರಿದಂತೆ ಹತ್ತಾರು ವಾಹನಗಳು ಈ ಮಂಜಿನ ರಾಶಿಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದುವು. ಕೊನೆಗೆ ಜೆಸಿಬಿ ಯಂತ್ರಗಳನ್ನು ಬಳಸಿ ರಸ್ತೆಯನ್ನ ತೆರವು ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೋಡಲು ಇದು ಸುಂದರವಾಗಿದ್ರೂ ರೈತರ ಪಾಲಿಗೆ ಇದು ಕಣ್ಣೀರಿನ ಮಳೆಯಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತೆ ಈ ಅಕಾಲಿಕ ಮಳೆಗೆ ಮಾವು, ಕಬ್ಬು ಮತ್ತು ಸೋಯಾಬೀನ್ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಕಂಗಾಲಾಗಿರುವ ಅನ್ನದಾತ ಈಗ ಸರ್ಕಾರದ ಪರಿಹಾರಕ್ಕಾಗಿ ಕಾದು ಕುಳಿತಿದ್ದಾನೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕಲಘಟಗಿಯ ಈ ಮಿನಿ ಕಾಶ್ಮೀರದ ವಿಡಿಯೋಗಳು ಸಖತ್ ವೈರಲ್ ಆಗ್ತಿವೆ. ಪ್ರಕೃತಿಯ ಈ ವಿಚಿತ್ರ ಆಟಕ್ಕೆ ಜನ ಬೆರಗಾಗಿದ್ದಾರೆ.